ಹೆಚ್ಚುತ್ತಿರುವ ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ನಿಯಂತ್ರಿಸೋಕೆ ಕೇಂದ್ರ ಸರ್ಕಾರ ಹೊಸ ಕಾನೂನನ್ನ ತಂದಿದೆ. ಇದರ ಅಡಿಯಲ್ಲಿ ಮಕ್ಕಳು ಫೇಸ್ಬುಕ್, ವಾಟ್ಸ್ಆಪ್ನಂತಹ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳನ್ನು ಬಳಸುವ ಮೊದಲು ತಮ್ಮ ಪೋಷಕರ ಅನುಮತಿಯನ್ನ ಪಡೆಯುವುದು ಅವಶ್ಯಕ. ಇಂದು ಕೇಂದ್ರ ಸರ್ಕಾರವು ಪ್ರಕಟಿಸಿದ ಕರಡು ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ನಿಯಮಗಳು 2025ರ ಪ್ರಕಾರ ಡೇಟಾ ವಿಶ್ವಾಸಾರ್ಹತೆಯು ಮಗುವಿನ ಯಾವುದೇ ವೈಯಕ್ತಿಕ ಡೇಟಾವನ್ನ ಪ್ರಕ್ರಿಯೆಗೊಳಿಸುವ ಮೊದಲು ಪೋಷಕರ ಪರಿಶೀಲಿಸಬಹುದಾದ ಒಪ್ಪಿಗೆಯನ್ನ ಖಚಿತಪಡಿಸಿಕೊಳ್ಳಬೇಕು. ಇದು ವಿವಿಧ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳನ್ನ ಮತ್ತು ಇತರ ವೆಬ್ಸೈಟ್ಗಳಲ್ಲಿ ಮಗುವಿನ ಗೌಪ್ಯತೆಯನ್ನ ದ್ವಿಗುಣಗೊಳಿಸುತ್ತೆ. ಇನ್ನು ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಕಾಯ್ದೆ 2023 2023ರಲ್ಲಿ ಸಂಸತ್ತು ಅಂಗೀಕರಿಸಿತು. ಕರಡು ನಿಯಮಗಳು ಅಂತಿಮಗೊಳಿಸಿ ಅಧಿಸೂಚನೆಯಾದ ನಂತರ ಜಾರಿಗೆ ಬರುತ್ತೆ. ಜೀನಿ ಪರಿಧನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಕರಡು ನಿಯಮಗಳ ಕುರಿತು ಸಾರ್ವಜನಿಕರು ಕಾಮೆಂಟ್ ಮಾಡೋಕೆ ಮತ್ತು ತಮ್ಮ ಪ್ರತಿಕ್ರಿಯೆಯನ್ನ ಕಳಿಸೋಕೆ ಫೆಬ್ರವರಿ 18, 2025ರ ಗಡುವನ್ನ ಕೇಂದ್ರವು ನಿಗದಿಪಡಿಸಿದೆ. ಅದರ ಪ್ರಕಾರ ಮಗುವಿನ ಯಾವುದೇ ವೈಯಕ್ತಿಕ ಡೇಟಾವನ್ನ ಪ್ರಕ್ರಿಯೆಗೊಳಿಸುವ ಮೊದಲು ಪರಿಶೀಲಿಸಬಹುದಾದ ಪೋಷಕರ ಒಪ್ಪಿಗೆಯನ್ನ ಪಡೆಯಲಾಗಿದೆ ಅಂತ ಖಚಿತಪಡಿಸಿಕೊಳ್ಳಲು ಡೇಟಾ ವಿಶ್ವಾಸಾರ್ಹತೆ ಸೂಕ್ತವಾದ ತಾಂತ್ರಿಕ ಮತ್ತು ಸಾಂಸ್ಥಿಕ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕಾಗುತ್ತೆ. ದತ್ತಾಂಶ ವಿಶ್ವಾಸಾರ್ಹತೆಯು ತನ್ನನ್ನ ಅಥವಾ ತನ್ನನ್ನು ಪೋಷಕರಾಗಿ ಗುರುತಿಸಿಕೊಳ್ಳುವ ವ್ಯಕ್ತಿಯನ್ನ ಗುರುತಿಸಬಹುದಾದ ವಯಸ್ಕ ಅಂತ ಖಚಿತಪಡಿಸಿಕೊಳ್ತಾರೆ. ಮಕ್ಕಳ ಡೇಟಾವನ್ನ ರಕ್ಷಿಸೋದ್ರ ಜೊತೆಗೆ ಕರಡು ನಿಯಮಗಳು ಗ್ರಾಹಕರ ಹಕ್ಕುಗಳನ್ನ ಎತ್ತಿ ತೋರಿಸುತ್ತೆ. ಡೇಟಾ ಸಂಗ್ರಹಣೆ ಉದ್ದೇಶಗಳ ಬಗ್ಗೆ ಡೇಟಾ ಅಳಿಸುವಿಕೆ ಮತ್ತು ಪಾರದರ್ಶಕತೆಗಾಗಿ ಬಳಕೆದಾರರನ್ನ ಒತ್ತಾಯಿಸೋಕೆ ಅನುವು ಮಾಡಿಕೊಡುತ್ತೆ. ಈ ನಿಯಮಗಳನ್ನ ಅನುಸರಿಸೋಕೆ ವಿಫಲವಾದ ಘಟಕಗಳಲ್ಲಿ 250 ಕೋಟಿ ರೂಪಾಯಿವರೆಗೆ ದಂಡವನ್ನ ವಿಧಿಸಬಹುದು. ಹೀಗಾಗಿ ಡೇಟಾ ನಂಬಿಕಸ್ಥರಲ್ಲಿ ಹೊಣೆಗಾರಿಕೆಯನ್ನ ಖಾತ್ರಿಪಡಿಸುತ್ತೆ. ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು, ಆನ್ಲೈನ್ ಗೇಮಿಂಗ್ ಕಂಪನಿಗಳು ಮತ್ತು ಸಾಮಾಜಿಕ ಮಾಧ್ಯಮ ನೆಟ್ವರ್ಕ್ಗಳಂತಹ ನಿರ್ಣಾಯಕ ಡಿಜಿಟಲ್ ಮಧ್ಯವರ್ತಿಗಳನ್ನು ಅವುಗಳ ಕಾರ್ಯಾಚರಣೆಗಳಿಗೆ ಅನುಗುಣವಾಗಿ ನಿರ್ದಿಷ್ಟ ಮಾರ್ಗಸೂಚಿಗಳೊಂದಿಗೆ ಡ್ರಾಫ್ಟ್ನಲ್ಲಿ ವ್ಯಾಖ್ಯಾನಿಸಲಾಗಿದೆ. ಇನ್ನು ಸಾಮಾಜಿಕ ಮಾಧ್ಯಮ ಮಧ್ಯವರ್ತಿಗಳನ್ನ ಬಳಕೆದಾರರ ಸಂವಹನ ಮತ್ತು ಮಾಹಿತಿ ಹಂಚಿಕೆಯನ್ನ ಸಕ್ರಿಯಗೊಳಿಸುವ ವೇದಿಕೆಗಳು ಅಂತ ವಿವರಿಸಲಾಗಿದೆ. ಅಂದಹಾಗೆ ಮಕ್ಕಳ ಅಗತ್ಯಗಳನ್ನ ಪರಿಹರಿಸುವಾಗ ಕಾರ್ಯಾಚರಣೆಯ ಹೊರೆಗಳನ್ನ ತಪ್ಪಿಸೋಕೆ ಶಿಕ್ಷಣ ಸಂಸ್ಥೆಗಳು ಮತ್ತು ಮಕ್ಕಳ ಕಲ್ಯಾಣ ಸಂಸ್ಥೆಗಳಿಗೆ ವಿನಾಯಿತಿಗಳನ್ನ ನಿಯಮಗಳನ್ನ ಪ್ರಸ್ತಾಪಿಸುತ್ತವೆ.